ಇನ್ಸಿಡೆಂಟ್ ಆದ ತಕ್ಷಣ ಡ್ರೈವರ್ ಏನ್ ಮಾಡಿದ್ರು, ಮತ್ತೆ ಡ್ರೈವರ್ ಮತ್ತೆ ಕ್ಲೀನರ್ ಬಸ್ ನಿಲ್ಸಿ ಎಸ್ಕೇಪ್ ಆಗೋದ್ರು. ಟ್ರಾವೆಲಿಂಗ್ ಅಲ್ಲಿ ಡ್ರೈವಿಂಗ್ ಅಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಪನಿಷ್ಮೆಂಟ್ ಅನ್ನೋದು ತುಂಬಾ ಕಮ್ಮಿ. ಹಿಟ್ ಅಂಡ್ ರನ್ ಕೇಸ್ ಮಾಡಿದ್ರೆ ಡ್ರೈವರ್ನ ನಾವು ಜೈಲ್ಗೆ ಹಾಕ್ತಿವಿ. ಒಂದು ಊರಲ್ಲಿ ಸಿಗಾಕೊಂಡಾಗ ಈ ತರ ಇನ್ಸಿಡೆಂಟ್ ಆಕ್ಸಿಡೆಂಟ್ ಗಳಾದಾಗ ಅಲ್ಲಿಯ ಸ್ಥಳೀಯ ಜನರು ಕೂಡ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಈಗ ಮೊನ್ನೆ ಲಾಸ್ಟ್ ಮಂತ್ ಅಲ್ಲಿ ಕರ್ನೂಲ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಆಲ್ಮೋಸ್ಟ್ ಒಂದು 20 ಪ್ಯಾಸೆಂಜರ್ ಡೆತ್ ಆಯ್ತು ಬಸ್. ಮತ್ತೆ ಈಗ ಆ ಇನ್ಸಿಡೆಂಟ್ ಆದ ತಕ್ಷಣ ಡ್ರೈವರ್ ಏನ್ ಮಾಡಿದ್ರು, ಮತ್ತೆ ಡ್ರೈವರ್ ಮತ್ತೆ ಕ್ಲೀನರ್ ಬಸ್ ನಿಲ್ಸಿ ಎಸ್ಕೇಪ್ ಆಗೋದ್ರು. ಪ್ಯಾಸೆಂಜರ್ ನ ಇಳಿಸ್ತು ಇಲ್ಲ, ಅವ್ರಿಗೆ ಡೋರ್ ಓಪನ್ ಮಾಡ್ಲಿಲ್ಲ. ಆ ರೀತಿ ಯಾಕೆ ಮಾಡ್ತಾರೆ ಸರ್ ಡ್ರೈವರ್ಗಳು? ಸರ್ ಇಲ್ಲಿ ಏನಾಗಿದೆ ಗೊತ್ತಾ, ಪನಿಷ್ಮೆಂಟ್ ಕಮ್ಮಿ. ನಮ್ಮ ಇಂಡಿಯಾದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಟ್ರಾವೆಲಿಂಗ್ ಅಲ್ಲಿ ಡ್ರೈವಿಂಗ್ ಅಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಪನಿಷ್ಮೆಂಟ್ ಅನ್ನೋದು ತುಂಬಾ ಕಮ್ಮಿ. ಜನಗಳಿಗೆ ಒಂಥರ ಬಂಡ ಧೈರ್ಯ ಏನ್ ಮಾಡ್ಕೊಂತಾರೆ ಅಂತ. ಇವಾಗ ಕರ್ನೂಲ್ ಆದಂತ ಆಕ್ಸಿಡೆಂಟ್, ಡ್ರೈವರ್ನ ಕಾನ್ಫಿಡೆಂಟ್ ಏನು, ಮಿಡ್ ನೈಟ್ ಯಾರು ಅಡ್ಡ ಬರೋದಿಲ್ಲ, ರಾತ್ರಿ ಟೈಮು ಒಂದು 80, 90, 100 ಹೋದ್ರೂ ಓಲೋ ಬಸ್ ಏನು ಅಳ್ಳಾಡೋದಿಲ್ಲ ಬಸ್. ಅದು ಕಾನ್ಫಿಡೆಂಟ್ ಅಲ್ಲಿ ಬಸ್ ಓಡಿಸ್ಕೊಂಡು ಹೋಗ್ತಾ ಇರೋ ಸಡನ್ ಆಗಿ ಡ್ರಿಂಕ್ಸ್ ಮಾಡಿದಂತ ಬೈಕ್ನವರು ಇಬ್ರು ಬಂದು ಅಡ್ಡಕ್ಕೆ ಸಿಗಾಕೊಂಡ್ರು. ಯಾಕಂತಂದ್ರೆ ಆ ಬಸ್ ಇದ್ದಂತ ಸ್ಪೀಡ್ಗೆ ಯಾವುದೇ ಕಾರಣಕ್ಕೂ ಅವರು ಅಷ್ಟು ಸುಲಭವಾಗಿ ಹಿಡಿದು ನಿಲ್ಸಕ್ಕಾಗಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋದವರು. ಈಗ ಜನ ಅಡ್ಡ ಬರ್ತಾರೆ ಅಂತ ಮೊದಲೇ ಇದ್ರೆ ಡ್ರೈವರ್ ಏನ್ ಮಾಡ್ತಾನೆ, ಆಲ್ರೆಡಿ ಬ್ರೇಕ್ ಮೇಲೆ ಕಾಲು ಇಟ್ಟಿರ್ತಾನೆ. ಸಡನ್ ಆಗಿ ಅಡ್ಡ ಬಂದ್ರಿಂದ ಇವನ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಅದನ್ನ. ಸೊ ಬಸ್ ಇಮಿಡಿಯೇಟ್ ಆಗಿ ಫೈರ್ ಆಯ್ತು. ಆದ್ರೆ ಅಲ್ಲಿ ಆ ವ್ಯಕ್ತಿ ಮಾಡ್ಬೇಕಾಗಿರೋಂತ ಒಂದು ವಿಷಯ ಏನಂತಂದ್ರೆ, ಬಸ್ಸಿಗೆ ಸ್ವಲ್ಪ ಮಟ್ಟಿಗೆ ಬೆಂಕಿ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಎಲ್ಲರನ್ನೂ ಇಳಿಸ್ಬಿಡ್ಬೇಕಾಗಿತ್ತು. ಇವ್ರೇನ್ ಮಾಡ್ಬಿಟ್ರು, ಫಸ್ಟ್ ಇವರಿಂದನೇ ಬೆಂಕಿನ ಅವಾಯ್ಡ್ ಮಾಡಕ್ಕೆ ನೋಡಿದ್ದಾರೆ. ಅದು ಆಗ್ಲಿಲ್ಲ. ಆಗದೆ ಹೋದಾಗ ಏನ್ ಮಾಡ್ಬಿಟ್ರು, ಇವರು ಬಸ್ನ ಬಿಟ್ಟು ಓಡ್ಬಿಟ್ರು, ಗಾಬರಿ ಆಗ್ಬಿಟ್ರು. ಯಾಕಂದ್ರೆ ಬಸ್ ಅಡಿನಲ್ಲಿ ಬೈಕ್ ಸಿಗಾಕೊಂಡ್ಬಿಟ್ಟಿದೆ, ಒಬ್ಬ ವ್ಯಕ್ತಿ ಸಿಗಾಕೊಂಡ್ಬಿಟ್ಟಿದ್ದಾನೆ, ಸ್ಪಾಟ್ ಔಟ್ ಆಗ್ಬಿಟ್ಟಿದ್ದಾನೆ. ಇನ್ನು ನಮ್ಗೆ ಇಲ್ಲಿ ಇದ್ರೆ ಏನಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಇವ್ರೇನ್ ಮಾಡ್ಬಿಟ್ರು, ಎಸ್ಕೇಪ್ ಆಗ್ಬಿಟ್ರು. ಇದು ಆಗಿದ್ ತಪ್ಪು. ಈಗ ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಂದು 4-5 ವರ್ಷದ ಹಿಂದೆ, 5 ವರ್ಷನೇ ಆಗಿಲ್ಲ, 3-4 ವರ್ಷದ ಹಿಂದೆ ಸೆಂಟ್ರಲ್ ಇಂದ ಒಂದು ಕಾನೂನು ತಗೊಂಡ್ ಬಂದ್ರು. ಹಿಟ್ ಅಂಡ್ ರನ್ ಕೇಸ್ ಮಾಡಿದ್ರೆ ಡ್ರೈವರ್ನ ನಾವು ಜೈಲ್ಗೆ ಹಾಕ್ತಿವಿ, ಅವರು ಇಷ್ಟು ದುಡ್ಡು ಅಂತ ಕಟ್ಟಬೇಕಾಗತ್ತೆ, ಏನಿದೆ ಫೈನ್ ಕಟ್ಟಬೇಕಾಗತ್ತೆ ಅಂತ ಒಂದು ರೂಲ್ಸ್ ಮಾಡಿದ್ರು. ಆಲ್ ಓವರ್ ಇಂಡಿಯಾ ಅದಕ್ಕೆ ಅಪೋಸ್ ಆಗಿ ಫೈಟ್ ಮಾಡಿದ್ರು. ಇದನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ. ಜನಗಳಿಗೆ ಅರಿವಿಲ್ಲ. ಆ ಟೈಮಲ್ಲಿ ನಾನು ಕೂಡ ಅದಕ್ಕೆ ಕರೆಕ್ಟ್ ರೈಟ್ ಅನ್ನೋದೇ ಇದ್ದೆ. ನಾನು, ನೀವು ಏನ್ ರೂಲ್ಸ್ ತಂದಿದ್ರೆ ಅದು ರೈಟ್ ಅಂತಾನೆ ಇದ್ದೆ. ಆದ್ರೆ ನನ್ನನ್ನು ಕರ್ಕೊಂಡು ಹೋಗ್ಬಿಟ್ಟು ಅವತ್ತು ಅಪೋಸಿಟ್ ಆಗಿ ನಿಲ್ಸಿ ಫೈಟ್ ಮಾಡಿಸ್ಬಿಟ್ರು. ನೀವೇನೋ ರೂಲ್ಸ್ ತಂದಿದ್ರೆ ಅದು ತಪ್ಪು ಅಂತೇಳಿ. ಯಾಕೆ ತಪ್ಪು, ಯಾಕೆ ಎದುರ್ತಾ ಇದಾರೆ ಡ್ರೈವರ್ಗಳು? ನಮ್ಮಿಂದ ಅನಾಹುತ ಆಗುತ್ತೆ ಅಂತ. ಅಲ್ಲಿ ಸರ್ಕಾರ ತಂದಿದ್ದು ಕಾನೂನು ಏನ್ ಗೊತ್ತೇ, ಹಿಟ್ ಅಂಡ್ ರನ್ ಮಾಡಿ ಹೊಟ್ಟೋದ್ರೆ ಆಕ್ಸಿಡೆಂಟ್ ಮಾಡಿದ್ರೆ ಅಂತಲ್ಲ. ನಮ್ ಜನಗಳಿಗೆ ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ಲ. ಹಿಟ್ ಅಂಡ್ ರನ್ ಮಾಡಿ ನೀವು ಹೊಟ್ಟೋದೆ. ಕರ್ನೂಲ್ ಡ್ರೈವರ್ ಮಾಡಿದೇನು ಹಿಟ್ ಅಂಡ್ ರನ್ನೇ. ಅದು ವೆಹಿಕಲ್ ಅಲ್ಲೇ ಇದೆ, ಅವ್ನ್ ರನ್ನ. ಈಗ ಅವನ್ನ ಹಿಡ್ದಾಗ ಆ ರೂಲ್ಸ್ ನೀವು ಜಾರಿಗೆ ತಂದಿದ್ರೆ ಅವನಿಗೆ ಕೊಟ್ರೆ ಪನಿಷ್ಮೆಂಟ್, ಇವತ್ತೆಲ್ಲಾ ಡ್ರೈವರು ಎಚ್ಚೆತ್ಕೋತಿದ್ರು. ನಾನ್ ಬಿಟ್ಟು ಓಡೋದ್ರೆ ನನ್ ಮೇಲೆ ಈ ತರ ಒಂದು ಕೇಸ್ ಆಗುತ್ತೆ, ನಾನು ಇಷ್ಟು ದುಡ್ಡು ಕಟ್ಟಬೇಕು ಅಂತ. ಇವತ್ತು ಪನಿಷ್ಮೆಂಟ್ ಕಮ್ಮಿ ಇರೋದಕ್ಕೆ ಇವತ್ತು ಈ ತರ ಅನಾಹುತಗಳು ಆಯ್ತದ. ಏನಾಗುತ್ತೆ ನೋಡ್ಕೊಳ್ಳೋಣ, ಕೋರ್ಟಲ್ಲಿ ತಾನೆ 14-15 ವರ್ಷ ಆಗುತ್ತೆ, ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಂತಾನೆ ಅಂತ. ನೋಡಿ, ಅವತ್ತೊಂದು ದಿನ ಆ ಕಾನೂನು ಏನಾದ್ರು ಜಾರಿಗೆ ಬಂದಿದ್ರೆ, ಹಿಟ್ ಅಂಡ್ ರನ್ ಅಂದ್ರೆ ಈಗ ನೀವು ಒಂದು ಕಾರ್ಗೆ ಹೊಡೆದ್ಬಿಟ್ರಿ, ಅವರು ಹಾಸ್ಪಿಟಲೈಸ್ ಮಾಡ್ಬೇಕು, ನೀವು ಅವ್ರು ವಿಲ ಅಂತ ಒದ್ದಾಡ್ತಾ ಇದ್ರೆ, ಅದನ್ನ ನೋಡಿನೂ ನಾನು ಇಲ್ಲಿ ಸಿಗಾಕೊಂಡ್ರೆ ತಪ್ಪಾಗುತ್ತೆ ಅಂತ ಹೊಟ್ಟೋಗ್ಬಿಟ್ರೆ ಮಾತ್ರ ಹಿಟ್ ಅಂಡ್ ರನ್ ಸರ್. ನೀವು ಹೊಡೆದ್ಬಿಟ್ಟು ಅಲ್ಲೇ ಇದ್ದು ಅವ್ರನ್ನ ಕರ್ಕೊಂಡು ಹೋದ್ರೆ ಹಿಟ್ ಅಂಡ್ ರನ್ ಅಲ್ಲ, ಅದು ಜಸ್ಟ್ ಆಕ್ಸಿಡೆಂಟ್. ಅದು ಅರ್ಥ ಆಗ್ತಾ ಇದೆಯಾ? ಈಗ ಅರ್ಥ ಆಗ್ತಾ ಕಾನೂನು ಏನು ಬರ್ಬೇಕಾಗಿತ್ತು ಅಂತ. ಕರ್ನೂಲ್ ಘಟನೆ ನಡೆಯೋವರೆಗೂ ನಮ್ ಜನಗಳಿಗೆ ಆ ಕಾನೂನು ಏನು ಅಂತಾನೆ ಅರ್ಥ ಆಗಿರ್ಲಿಲ್ಲ. ಬಟ್ ಇವೆಲ್ಲ ನಮ್ ಜನ ಹೇಳೋದೇನ್ ಗೊತ್ತಾ, ಆಗ ಆ ರೂಲ್ಸ್ ತಂದಾಗ, ನಾವು ಗಾಡಿ ಓಡಿಸ್ಕೊ ಹೋಗ್ತಾ ಇರ್ತೀವಿ, ಅಕಸ್ಮಾತ್ ಏನೋ ಹೆಚ್ಚು ಕಮ್ಮಿ ಆಗೋಯ್ತು, ನಾ ಕೈಯಿಂದ ಕಟ್ಟಕ್ಕಾಗತ್ತಾ? ಕೈಯಿಂದ ಸರ್, ಇವತ್ತು ಎಷ್ಟೋ ಜನ ಹೇಳ್ತಾರೆ ಓನರ್ಗಳು ಕಟ್ಟಲ್ಲ. ಯಾವ ಓನರ್ ನೀನ್ ಅನಾಹುತ ಮಾಡ್ಕೊಂಡ್ ಬಂದ್ರೆ ಕಟ್ಟೋದಿಲ್ಲ, ನಿನ್ನ ಲೈಸೆನ್ಸ್ ಮೇಲೆನೆ ಕೇಸ್ ಆಗೋದು. ಸ್ಪಾಟ್ ಔಟ್ ಆಗಿ ದೊಡ್ಡ ಆಕ್ಸಿಡೆಂಟ್ ಆದ್ರೆ ವೆಹಿಕಲ್ ನ ಇನ್ಸೂರೆನ್ಸ್ ಮೇಲೆ ನಿಮ್ಗೆ ಕ್ಲೈಮ್ ಆಗುತ್ತೆ. ಅವ್ರಿಗೆ ನಿನ್ ಕೈಯಿಂದ ಕೊಡ್ಬೇಕಾಗಿಲ್ಲ. ಒಟ್ಟಿನಲ್ಲಿ ಕೇಸ್ ನಡೆಯೋದು ನಿನ್ ಮೇಲೆನೆ. ಯಾರಿದ್ರ ಡ್ರೈವರ್ ಅವ್ರ ಮೇಲೆ ಕೇಸ್ ನಡೆಯೋದು. ವೆಹಿಕಲ್ ನಿಂದ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ ಅಷ್ಟೇ. ಓನರ್ ಅಂತೂ ಯಾವುದೇ ಕಾರಣಕ್ಕೂ ಕೈಯಿಂದ ಕೊಡೋದಿಲ್ಲ. ಬಟ್ ನಮ್ ಜನ ಏನ್ ತಿಳ್ಕೊಬಿಟ್ಟಿದ್ದಾರೆ ಅಂತಂದ್ರೆ, ನಾನೇ ಕೈಯಿಂದ ಕೊಡ್ಬೇಕು ಅಂತ. ಇಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ ಸರ್,
ಒಬ್ಬ ಡ್ರೈವರು ಯಾರೋ ಒಬ್ರು ಡ್ರೈವರ್ ಹತ್ರದಿಂದ ಕೆಲಸ ಕಲ್ತಿದ್ದಾರೆ. ಅವನು ಸ್ಟೇರಿಂಗ್ ನ ಕೊಟ್ಟು ರೈಟ್ ತಿರ್ಸೋ, ಲೆಫ್ಟ್ ತಿರ್ಸೋ, ಬ್ರೇಕ್ ಹೊಡಿಯೋ ಕಾಣ್ತಲ್ವೇನೋ, ಇಷ್ಟು ಹೇಳ್ಕೊಟ್ಟಿದ್ದಾರೆ ಹೊರತು ಎಷ್ಟೋ ಜನ ಡ್ರೈವರ್ಗಳಿಗೆ ಇವತ್ತು ಪರ್ಮಿಟ್ ಕಾಪಿ ಅದು ಅಂತ ಗೊತ್ತಿಲ್ಲ. ಅದಾದ ನಂತರ ನಾವು RTO ಅಡ್ಡ ಬಂದಾಗ ಯಾವ್ದನ್ನ ತೋರಿಸ್ಬೇಕು, ಸೇಲ್ಸ್ ಟ್ಯಾಕ್ಸ್ ಅಡ್ಡ ಬಂದಾಗ ಯಾವ್ದನ್ನ ತೋರಿಸ್ಬೇಕು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ ಕೈ ತೋರಿಸಿದ್ರೆ ನಾವು ನಿಲ್ಲಿಸ್ಬೇಕಾ ಬೇಡವಾ ಅನ್ನೋಂಥದ್ನ ಅರಿವಿಲ್ಲದೆ ಇವತ್ತು ಎಷ್ಟೋ ಜನ ಡ್ರೈವರ್ಗಳು ಡ್ರೈವ್ ಮಾಡ್ತಾ ಇದ್ದಾರೆ. ಈ ತರ ಒಂದು ಬೇಸಿಕ್ ನಾಲೆಜ್ ಇಲ್ದಿರೋದ್ರಿಂದನೇ ನಮ್ ಡ್ರೈವರ್ಗಳೇನೋ ಒಂದು ಕಾನೂನು ತಂದಾಗ್ಲೂ ಅದಕ್ಕೆ ಉಲ್ಟಾ ಹೋಗಿ ಹೋಗೋದು, ಆಕ್ಸಿಡೆಂಟ್ ಆದಾಗ ಓಡೋಗೋದು, ಈ ತರ ಎಲ್ಲ ಮಾಡ್ತಾರಂತ. ಮತ್ತೆ ಇಲ್ಲಿ ನಂಜನಗೂಡಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ಈಗ ಮೊನ್ನೆ. ಹೌದು, ಅದರಲ್ಲಿ ಅದು ಕೂಡ ಫೈರ್ ಇನ್ಸಿಡೆಂಟ್. ಹೌದು, ಫೈರ್ ಇನ್ಸಿಡೆಂಟ್ ಆಯ್ತು. ಬಟ್ ಕೇರಳ ಬಸ್ ಬೆಂಗಳೂರಿಂದ ಕ್ಯಾಲಿಕಟ್ ಹೋಗ್ತಾ ಇತ್ತು ಬಸ್. ಅದು ಇಮಿಡಿಯೇಟ್ ಆಗಿ ಅವರಿಬ್ರು ಬಸ್ ಡ್ರೈವರ್ ಮತ್ತೆ ಕಂಡಕ್ಟರ್ ಏನ್ ಮಾಡಿದ್ರು ಅಂತಂದ್ರೆ ಇಮಿಡಿಯೇಟ್ ಆಗಿ ಡೋರ್ ಎಲ್ಲ ಓಪನ್ ಮಾಡಿ ಎಲ್ಲರನ್ನೂ ಈಚೆ ಕರೆದ್ರು. ಸ್ವಲ್ಪ ಬೆಂಕಿ ಆಗಿದ ತಕ್ಷಣ ಎಲ್ಲರೂ ಎಸ್ಕೇಪ್ ಆಗ್ಬಿಟ್ರು ಹೊರಗಡೆಗೆ. ಒಂದ್ 2-3 ಜನದಿನ ಬ್ಯಾಗ್ ಮಾತ್ರ ಸುಟ್ಟೋಗ್ಬಿಡ್ತು ಅಂತ ನ್ಯೂಸ್ ಅಲ್ಲಿ ಕೇಳ್ಪಟ್ಟೆ. ನೋಡಿ, ಆ ತರ ಯಾವಾಗ್ಲೂ ನಾವ್ ಹಂಗ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಅನಾಹುತ ಆಯ್ತಾ ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ನಿಲ್ಸ್ಬಿಡ್ಬೇಕು. ಆ ಕರ್ನೂಲ್ಗೂ ನಂಜನಗೂಡನ್ನ ಕಂಪೇರ್ ಮಾಡಿದ್ರೆ ಅವರು ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡ್ಬಿಟ್ರು, ಯಾರಿಗೂ ಏನೋ ಅನಾಹುತ ಆಗ್ಬಾರ್ದು ಅಂತ ಹೇಳ್ಬಿಟ್ಟು. ಕರ್ನೂಲಲ್ಲಿ ಏನಾಗ್ಬಾರ್ದು ಅಂತಂದ್ರೆ ನನಗೇನಾಗ್ಬಿಡ್ತದೋ ನಾನ್ ಫಸ್ಟ್ ಎಸ್ಕೇಪ್ ಆಗ್ಬೇಕು ಅಂತ ಹೇಳಿ ಎಸ್ಕೇಪ್ ಆಗ್ಬಿಟ್ರು. ಇದಕ್ಕೆ ಹೇಳ್ತಾ ಇರೋದು ಪನಿಷ್ಮೆಂಟ್ ಅನ್ನೋದು ಇಲ್ದಿರೋದಕ್ಕೇನೆ ನಮ್ ಡ್ರೈವರ್ಗಳಲ್ಲಿ ಅಂದ್ರೆ ಜನಗಳಲ್ಲಿ ಸಾಮಾನ್ಯವಾಗಿ ಈ ತರ ಒಂದು ಬರೋದು, ಎಸ್ಕೇಪ್ ಆಗ್ಬಿಟ್ರೆ ನನ್ಗೇನೋ ಆಗೋದಿಲ್ಲ ಅನ್ನೋಂಥದ್ದು. ಅಂದ್ರೆ ಈಗ ಅವರು ಈಗ ಯಾವ್ದೋ ಒಂದು ಊರಲ್ಲಿ ಸಿಗಾಕೊಂಡಾಗ ಈ ತರ ಆಕ್ಸಿಡೆಂಟ್ ಗಳಾದಾಗ ಅಲ್ಲಿಯ ಸ್ಥಳೀಯ ಜನರು ಕೂಡ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಅದು ಅಲ್ಲಿವರೆಗೆ ಯೋಚನೆ ಮಾಡಲ್ಲ ಅವರು. ಆಗೇನ್ ಮಾಡೋದು, ಸ್ಪಾಟ್ ಅಲ್ಲಿ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಸರ್, ಸ್ಪಾಟ್ ಅಲ್ಲಿ ತಪ್ಪು, ಈಗ ಒಂದು ಆಕ್ಸಿಡೆಂಟ್ ಆಯ್ತು, ಸ್ಪಾಟ್ ಔಟ್ ಆಗೋರು ಅಂತ ತಿಳ್ಕೊಳ್ಳಿ, ಸ್ಟೇಷನ್ ಹೊಟ್ಟೋಗ್ಬಿಡಿ, ಏನು ಆಗೋದಿಲ್ಲ ನಿಮಗೆ. ಸ್ಟೇಷನ್ ಹೊಟ್ಟೋಗ್ಬಿಡಿ, ನಿಮ್ ಗಾಡಿ ತಗೊಳಕ್ ಆಗ್ಲಿಲ್ವಾ, ಬೇಡ ನಿಲ್ಸ್ಬಿಡಿ ಗಾಡಿನ. ನೀವೊಂದು ಆಟೋನೋ ಬೈಕೋ ಏನೋ ಒಂದು ಯಾರ್ದೋ ಸಹಾಯ ತಗೊಂಡು ಸ್ಟೇಷನ್ ಹೊಟ್ಟೋಗ್ಬಿಡಿ, ಸ್ಟೇಷನ್ ಒಳಗೆ ಸರೆಂಡರ್ ಆಗ್ಬಿಡಿ. ಸರ್, ಒಂದು ಆಕ್ಸಿಡೆಂಟ್ ಆಗಿದೆ, ಪಬ್ಲಿಕ್ ನಾನು ಓಡ್ ಬಂದಿದ್ದೀನಿ, ನಿನಗೆ ಫರ್ದರ್ ಏನಿದೆ ನೀವು ಮಾಡ್ಕೊಳ್ಳಿ. ನೀವು ಆ ಆಕ್ಸಿಡೆಂಟ್ ಆಗಿರೋ ಲಿಮಿಟ್ಸೇ ಅಲ್ಲ ಸ್ಟೇಷನ್ ಅಂದ್ರೂ ಕೂಡ ಹೊಟ್ಟೋಗ್ಬಿಡಿ, ಅವ್ರು ಕರ್ಕೊಂಡು ಆ ಲಿಮಿಟ್ಸ್ ಬಿಡ್ತಾರೆ. ಅದಾದ ನಂತರ ಫರ್ದರ್ ಏನಿದೆ ಮಾಡ್ಕೊಂತಾರೆ. ಆಲ್ಮೋಸ್ಟ್ ಎಷ್ಟೋ ಚಾಲಕರೆಲ್ಲ ಇದೇ ಸಮಸ್ಯೆ ಎದುರಿಸ್ತಾ ಇದಾರೆ ಅಂತ. ಯಾರೋ ಇನ್ಸಿಡೆಂಟ್ ಆದ್ರೆ ಈ ತರ ಸ್ಥಳೀಯ ಜನರು ಅವ್ರು ಹಿಡ್ಕೊಳ್ಳೋದು, ಹೊಡಿಯೋದು, ಈ ರೀತಿ ತೊಂದರೆ. ಸ್ವಾಭಾವಿಕ ಜನಗಳೇನ್ ಗೊತ್ತೇ, ಆ ಟೈಮಲ್ಲಿ ಒಬ್ಬನ ಮೇಲೆ ಒಂದ್ 10-20 ಜನ ಆಕ್ರೋಶ ತೋರ್ಸಕ್ಕೆ ತುಂಬಾ ರೆಡಿ ಇರ್ತಾರೆ. ಅವ್ನು ಸಂಬಂಧ ಪಡ್ದಿರೋನು ಕೂಡ ಆ ಜಾಗದಲ್ಲಿ ಬಂದು ಹೊಡೆದ್ಬಿಡ್ತಾರೆ. ಆ ಹೊಡಿಬೇಕಾದ್ರೆ ಏನಾಗ್ಬಿಡ್ತದೆ ಅಂದ್ರೆ ಡ್ರೈವರ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಂತ ಭಯ. ಓಡ್ಬೇಕು ಅಂತ ತೀರ್ಮಾನ ಮಾಡಿದ್ರಲ್ವಾ, ಎಲ್ಲೆಲ್ಲೋ ಓಡೋಗ್ಬಿಡಿ, ಸ್ಟೇಷನ್ ಹೊಟ್ಟೋಗ್ಬಿಡಿ, ಆಯ್ತಾ. ಸ್ಟೇಷನ್ ಹೊಟ್ಟೋಗ್ಬಿಡಿ, ಆರಾಮಾಗಿ ನೀವಲ್ಲಿ ಹೋಗಿ ಸರೆಂಡರ್ ಆಗ್ಬಿಡಿ. ಸರ್, ಈಗ ಒಂದು ಆಕ್ಸಿಡೆಂಟ್ ಆಗಿದೆ, ಸ್ಪಾಟ್ ಔಟ್ ಆಗ್ಬಿಟ್ಟಿದೆ, ಹಿಂಗ ಆಗ್ಬಿಟ್ಟಿದೆ, ಏನು ನಿಮ್ಗೆ ಯಾರು ಏನು ಮಾಡೋದಿಲ್ಲ. ಯಾವುದೇ ಪೊಲೀಸ್ನವರಾದ್ರೂ ನಿಮ್ನೇನು ಅಲ್ಲಿ ಏನು ಮಾಡೋದಿಲ್ಲ. ನಿಮ್ನ ಏನ್ ಪ್ರೊಟೆಕ್ಟ್ ಮಾಡೋರು ಮಾಡ್ತಾರೆ. ಅದಾದ ನಂತರ ಸ್ಪಾಟ್ ಕರ್ಕೊಂಡ್ ಬರ್ತಾರೆ, ಮಾಜರ್ ಮಾಡ್ತಾರೆ, ಮುಂದೊಂದು ಏನಿದೆ ಫರ್ದರ್ ಅದನ್ನ ಅವ್ರು ಮಾಡ್ಕೊಂತಾರೆ. ಅದನ್ನ ಬಿಟ್ಟು ಪಬ್ಲಿಕ್ ಜನಗಳನ್ನ ಬಿಟ್ಬಿಟ್ಟು ಓಡೋಗೋದು, ಈ ತರ ಎಲ್ಲ ಯಾವತ್ತೂ ಯೋಚನೆ ಮಾಡಕ್ಕೆ ಹೋಗ್ಬಿಡಿ. ಯಾವ್ದೇ ಡ್ರೈವರ್ ಆಗಿರ್ಲಿ, ಹೆಂಗ್ ಯೋಚನೆ ಮಾಡಕ್ ಹೋಗ್ಬಿಡಿ.